ಪ್ರಿಯರೇ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯವನ್ನು ಪೌಲನು ಅಪೋಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 33ನೇ ವಚನವನ್ನು ನಾವು ಓದಿಕೊಳ್ಳೋಣ. 33 ಅಲ್ಲಿ ಬರೆಯಲ್ಪಟ್ಟಿದೆ. ಪೌಲನು ಆ ಮರ್ಮದ ವಿಷಯವನ್ನ ಆತನು ತಿಳಿಸುತ್ತಾ, ಅಪೋಸ್ತಲರ ಕೃತ್ಯ 13:33-32 ಮಾಡಿದ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದ್ದಾನೆಂಬ ಶುಭ ಸಮಾಚಾರವನ್ನು ನಾವು ನಿಮಗೆ ಸಾರುವರಾಗಿದ್ದೇವೆ. ಆತನು ಯೇಸುವನ್ನು ಎಬ್ಬಿಸುವುದರಲ್ಲಿ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು 2ನೇ ಕೀರ್ತನೆಯಲ್ಲಿ ಬರೆದಿರುವ ಮಾತು ನೆರವೇರಿತು. ಇದಲ್ಲದೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದೇನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದು. ಅದಕ್ಕನುಸಾರವಾಗಿ ಆತನು ನೀನು ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲವೆಂದು ಬೇರೊಂದು ಕೀರ್ತನೆಯಲ್ಲಿ ಹೇಳಿದ್ದಾನೆ. ದಾವೀದನಾದರೋ ತನ್ನ ಸಕಾಲದವರೆಗೂ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಆದರೆ ದೇವರು ಎಬ್ಬಿಸಿದ ಆತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಈ ವಾಕ್ಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನದಲ್ಲಿ ಈ ಮೆಸ್ಸಿಯನ ಕೀರ್ತನೆ ಎಂಬುದಾಗಿ ಹಳ ಒಡಂಬಡಿಕೆಯಲ್ಲಿ 18 ಕೀರ್ತನೆಗಳು ಆ ಮೆಸ್ಸಿಯನಾದಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯವನ್ನ ಹಳ ಒಡಂಬಡಿಕೆಯಲ್ಲಿ ಇದೆ. ಹಳ ಒಡಂಬಡಿಕೆ ಗ್ರಂಥ ಅದು ಇಸ್ರಾಯೇಲರಿಗೆ ಮತ್ತು ಹಳ ಒಡಂಬಡಿಕೆ ಜನರಿಗೆ, ಪಿತೃಗಳಿಗೆ ಬಹಳ ಶ್ರೇಷ್ಠವಾದಂತ ಗ್ರಂಥವಾಗಿತ್ತು. ಪ್ರವಾದಿ ಹೇಳಿರುವ ವಿಷಯವು ಅದು ನನ್ನದೇ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ ಮತ್ತು 25ನೇ ವಚನ ಮತ್ತು 27ನೇ ವಚನದಲ್ಲಿ ತನ್ನ ಶಿಷ್ಯರಿಗೆ ಆತನ ಪುನರುತ್ಥಾನದಲ್ಲಿ ಹೇಳಿರುವ ಮಾತು ಆತನು ತನ್ನ ಶಿಷ್ಯರಿಗೆ ನೆನಪು ಮಾಡಿಸ್ತಾನೆ. ನೀವು ಮೂರ್ಖರು, ಬಲಹೀನರು, ನಿಮಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ಆ ಸ್ವತಃ ದೇವರೇ ಕರ್ತನಾದ ಯೇಸು ಕ್ರಿಸ್ತನು ಕೀರ್ತನೆಗಳಲ್ಲಿ ಬರೆದಂತ ವಿಷಯ ಅದು ನನ್ನದ ವಿಷಯವೆಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ಕೀರ್ತನೆಗಳಲ್ಲಿ, ಆತನ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥದಲ್ಲಿ ಎಲ್ಲವೂ ಸಹಿತ ಆ ಒಬ್ಬರೇ ದೇವರಾದ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಆ ಮರ್ಮದ ರಹಸ್ಯವನ್ನ ಪೌಲನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ನಿಜವಾಗ್ಲೂ ನನ್ನ ಸಂದೇಶದಲ್ಲಿ ನಾನು ಸಹಿತ ಆತನ ವಿಷಯವನ್ನ ಕಲಿಯುವನಾಗಿದ್ದೇನೆ. ಪ್ರಿಯರೇ, ಬಹಳ ಸಂತೋಷಕರವಾದಂತ ಸಂಗತಿ, ಪೌಲನು ಅಪೋಸ್ತಲ ಕೃತ್ಯದಲ್ಲಿ ಆತನು ಬರೆಯುತ್ತಾನೆ. ಪ್ರಿಯರೇ, ಈ ಜ್ಞಾನ, ಈ ದೈವಿಕ ಜ್ಞಾನ ಯಾರಿಂದ ಪಡೆದನು? ಪ್ರಿಯರೇ, ಆ ದೈವಿಕ ಜ್ಞಾನವನ್ನು ಪಡೆದವನು ಯಾರು ಎಂಬುದಾಗಿ ನೋಡುವಾಗ 1 ಕೊರಿಂಥಿ 11ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದೇ ವಚನದಲ್ಲಿ ಆತನು ಹೇಳ್ತಾನೆ, ನಾನು ದೇವರಿಂದ ಕಲಿತೆನು ಎಂಬುದಾಗಿ. ಪ್ರಿಯರೇ, ದೇವ ಮಕ್ಕಳಿಗೂ ದೇವರಿಗೂ ವೈರಿಯಾದಂಥವನು, ಶಿಕ್ಷಿಸುವಂಥವನು, ಮರಣ ಶಿಕ್ಷೆಯನ್ನು ಒಪ್ಪಿಸುತ್ತಿದ್ದ ಈ ಪೌಲನು ಈ ರಹಸ್ಯದ ಮರ್ಮವನ್ನ ಹೊಸ ಒಡಂಬಡಿಕೆಯಲ್ಲಿ ಆತನು ಪ್ರಕಟಿಸಿದ್ದಾನೆ. ರಹಸ್ಯದ ಮರ್ಮ, ದೇವರ ಮರ್ಮವನ್ನೇ ಎಂಬುದಾಗಿ. ಪ್ರಿಯರೇ, ನೆಕ್ಸ್ಟ್ ನಾವು ಮುಂದಿನ ಸಂಚಿಕೆಯಲ್ಲೂ ಸಹಿತ ನಾನು ಒಂದು ವಿಷಯವನ್ನ, ಆ ನಿಜವಾದ ದೇವರ ವಿಷಯವನ್ನ ನಾನು ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆ ತತ್ವದ ಮೂರ್ತಿ ಯಾರು ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ದೇವರು ನನಗೆ ದಯಪಾಲಿಸಿದಂಥ ಒಂದು ಕಾರ್ಯವನ್ನ ನಾನು ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಅದನ್ನು ಮಾಡುವನಾಗಿದ್ದೇನೆ. ನಾನು ಕಲಿತಾ ಇದ್ದೇನೆ. ಪ್ರಿಯರೇ, ಶಿಷ್ಯನು ನಾನು ಇನ್ನು ಕಲಿಯುವ ಹಂತದಲ್ಲಿ ನಿಮ್ಮ ಮುಂದೆ ಉಪದೇಶಕನಾಗಿ ನಿಂತಿದ್ದೇನೆ. ನಾನು ನಿಜವಾಗ್ಲೂ ಉಪದೇಶಕನಲ್ಲ. ಪ್ರಿಯರೇ, ನಾವು 1 ಕೊರಿಂಥಿ 1ನೇ ಅಧ್ಯಾಯ 27ನೇ ವಚನ 28ನೇ ವಚನ ಒಂದು ಓದಿಕೊಳ್ಳೋಣ. 1 ಕೊರಿಂಥಿ 27-28. 1ನೇ ಕೊರಿಂಥಿ
27, 28 ಒಂದನೇ ಅಧ್ಯಾಯ ಅಧ್ಯಾಯ. ಅಧ್ಯಾಯ ಹೇಳಿ. ಒಂದನೇ ಅಧ್ಯಾಯ. ಒಂದನೇ ಕೊರಿಂಥಿ 1ನೇ ಅಧ್ಯಾಯ 20. ಅವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಮಾಡಿ ಅದನ್ನ ಗೊತ್ತಾಗಿಲ್ಲ ಅಣ್ಣವ್ರಿಗೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಾವು ಕೀರ್ತನೆಗಳಲ್ಲಿ ನಾವು 22ನೇ ಕೀರ್ತನೆ 7ನೇ ವಚನವನ್ನ ನಾವು ಓದಿಕೊಂಡಿದ್ದೇವೆ. ನಾವು ಆತನ ವಿಷಯವನ್ನ, ರಹಸ್ಯವನ್ನ, ಇದು ಹಳೆ ಒಡಂಬಡಿಕೆ ಇದ್ದಂತ ಜನರಿಗೆ ಮರೆಯಾಗಿತ್ತು. ಅವರು ಕಿವಿ ಇದ್ದರು, ಮರೆಯಾಗಿತ್ತು ಎಂಬುದಾಗಿ ಇಂದಿನ ಸಂಗತಿದ್ದೇನೆ. ನಾವು 22ನೇ ಕೀರ್ತನೆ 7ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಂತ ಮಾತು ನಿಮ್ಮ ಮುಂದೆ ನಾನು ಹೇಳುತ್ತೇನೆ. 22ನೇ ಕೀರ್ತನೆ 7ನೇ ವಚನ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ, ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾರೆ. 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನಾದರೂ ಹುಳವಂತವನೇ ಹೊರತು ಮನುಷ್ಯನಲ್ಲ. ಅಂದ್ರೆ ಆ ಹುಳಕ್ಕೆ ಮನುಷ್ಯನು ಎಷ್ಟು ಭಯಪಟ್ಟ ಆತನನ್ನ ಹಿಂಸಿಸುತ್ತಾನೆ ಎಂಬ ರೀತಿಯಲ್ಲಿ ತನ್ನ ಪೂರ್ವಿಕರಿಗೆ, ಪಿತೃಗಳಿಗೆ ಅಲ್ಲಿ ನಾನು ಇರುವಾತನಪ್ಪ, ನಾನು ಇರುವಾತನು ಮನುಷ್ಯನಲ್ಲ, ನಾನು ಇರುವಾತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದನ್ನು ಸತ್ಯವನ್ನ ತಮ್ಮ ಪಿತೃಗಳಿಗೆ, ಹಳೆ ಒಡಂಬಡಿಕೆಯ ಜನರಿಗೆ ಹೇಳುವಂಥದ್ದು ಆಗಿದ್ದು. ಇಸ್ರಾಯೇಲ್ ಜನಕ್ಕೆ ಅದು ಅರ್ಥವಾಗದೆ ಹೋಯಿತು. ದೇವರಿಗೆ ಮಗನಿರುವುದಕ್ಕೂ ಸಾಧ್ಯವೋ ಎಂಬ ಆಲೋಚನೆ ಅವರದು ಪ್ರಿಯರೇ. ಹಾಗಾಗಿ 69ನೇ ಕೀರ್ತನೆಯಲ್ಲೂ ಸಹ ನಾವು ನೋಡುವರಾಗಿದ್ದೇವೆ. 69ನೇ ಕೀರ್ತನೆ 7ನೇ ವಚನ ನಾವು ಓದಿಕೊಳ್ಳೋಣ. 69ನೇ ಕೀರ್ತನೆ 7ನೇ ವಚನದಲ್ಲಿ 69ನೇ ಕೀರ್ತನೆ 7ನೇ ವಚನ. ಯಾರಾದ್ರೂ ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದನಲ್ಲ, ನಾಚಿಕೆಯು ನನ್ನ ಮುಖವನ್ನು ಕವಿದದೆ. ಸಾಕು ಬ್ರದರ್. ಇಲ್ಲಿ ಯಾರಿಗೆ ಈ ವಿಷಯವನ್ನ ಹೇಳ್ತಾ ಇರುವಂತದ್ದು ಎಂಬುದಾಗಿ ನೋಡುವಾಗ, ಸರ್ವಶಕ್ತನಾದಂತ ತಂದೆಯಾದಂತ ದೇವರಿಗೆ ಆತನು ಈ ಮಾತನ್ನ ವಿಷಯವಾಗಿ ಹೇಳುತ್ತಾ ಇದ್ದಾನೆ. ಬೇರೆ ಆತನು ಹೇಳುವಂತ ಮಾತು ನೋಡಿ, 69:7ನೇ ವಚನದಲ್ಲಿ, ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದನಲ್ಲ, ತನ್ನ ಒಬ್ಬನೇ ಮಗನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯೋಹಾನ ಸುವಾರ್ತೆಯಲ್ಲಿ ತನ್ನ ಪ್ರಿಯ ಶಿಷ್ಯನು ಹೇಳಿರುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕು. ಪ್ರಿಯರೇ, ಈ ಲೋಕದ ಸಂಕಟ, ಯಾತನೆ ಆತನು ದೇವರಿಗೋಸ್ಕರ ಅನುಭವಿಸಿದನು ಎಂಬ ಮಾತು ಇಲ್ಲಿ ನೆರವೇರಿತು. ಅದು ನಿನಗೋಸ್ಕರ. ಆ ಕಳಿಸಿಕೊಟ್ಟಂತಹ ವಿಷಯಗಳನ್ನ ಮುಂದಕ್ಕೆ ನಾವು ನೋಡುತ್ತಾ ಹೋಗುವಾಗ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೆಶಾಯನ ಗ್ರಂಥ 53:10 ಒಂದು ಮಾತು ಬರೆಯಲ್ಪಟ್ಟಿದೆ ಪ್ರಿಯರೇ.
ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿ ಆಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ಎಂಬುದೇ. ಓಕೆ ಬ್ರದರ್. ಯೆಹೋವನ ಸಂಕಲ್ಪ ಆತನ ಜಜ್ಜುವುದು ಆತನ ಸಂಕಲ್ಪವಾಗಿತ್ತು ಎಂಬುದಾಗಿ ಯೆಶಾಯನು ತನ್ನ 700 ವರ್ಷಗಳ ಕ್ರಿಸ್ತಪೂರ್ವ ಮೊದಲೇ ಆ ಕ್ರಿಸ್ತನ ಮರಣ ಸಂಕಟಗಳ ವಿಷಯವಾಗಿ ಬರೆಯಲ್ಪಟ್ಟಿತ್ತು ಪ್ರಿಯರೇ. ಇದು ಹಳ ಒಡಂಬಡಿಕೆಯಲ್ಲಿ ಇರುವಂತಹ ಜನರಿಗೆ, ಇಸ್ರಾಯೇಲಿಗೆ ತಿಳಿಯದೆ ಹೋಯಿತು. ಈ ದಿನಮಾನವರೆಗೂ ಅವರಿಗೆ ಈ ಕ್ರಿಸ್ತನ ವಿಷಯದ ಮರ್ಮ ರಹಸ್ಯ ಅವರು ತಿಳಿಯದೆ ಹೋದರು ಪ್ರಿಯರೇ. ಯಾಕೆಂದರೆ ಪೌಲನೇ ಹೇಳುತ್ತಾನೆ, ದೇವರೇ ಅದನ್ನ ಅಡಗಿಸಿದನು, ಅವರನ್ನ ಮಂಕು ಮಾಡಿಸಿದನು, ಅವರು ತಿಳಿಯದ ಹಾಗೆ, ನೋಡದ ಹಾಗೆ, ಅರಿಯದ ಹಾಗೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ನಾನು ಇವೆಲ್ಲ ವಿಷಯವನ್ನ ಯಾಕೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಆ ನಿಜವಾದ ದೇವರನ್ನ ತೋರಿಸುವುದಕ್ಕಾಗಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಪ್ರಿಯರೇ. ಬಹಳ ಪ್ರಯಾಸ, ನಾನು ಬೋಧಕನಲ್ಲ, ಆದರೆ ಸತ್ಯ ಸಂಗತಿಗಳು ಸಭೆಗೆ ಅದು ತಿಳಿಯಲ್ಪಡಬೇಕು. ಸತ್ಯ ದೇವರನ್ನ ತಿಳಿಯಲ್ಪಡಬೇಕು. ಸಭೆ ಎತ್ತಲ್ಪಡುವಂತ ಸಭೆ, ನಾವು ಆ ಎತ್ತಲ್ಪಡುವಂತ ಸಭೆಯಲ್ಲಿ ಇದ್ದೀವಾ? ನಮ್ಮ ಆತ್ಮಿಕ ಜೀವಿತ ಆ ಕ್ರಿಸ್ತನಲ್ಲಿ ನೆಲೆಗೊಂಡಿದೆಯಾ? ನಾವು ಕ್ರಿಸ್ತರೆಂದೆಣಿಸಿಕೊಳ್ಳುವುದಕ್ಕೆ ಯೋಗ್ಯವಾ? ನಮ್ಮನ್ನು ನೋಡಿ ಲೋಕದವರು ಇವರು ಕ್ರೈಸ್ತರೆಂದು ಹೇಳ್ತಾರೋ? ಬೇರೆ ನಮ್ಮ ಜೀವಿತವನ್ನ, ನಮ್ಮ ಸಭಾ ಜೀವಿತವನ್ನ ನಾವು ತಿಳಿದುಕೊಳ್ಳೋಣ. ನಾನು ಹೇಳಿದೆ, ಲೋಕದ ಕ್ರೈಸ್ತರು, ಲೋಕದ ರೀತಿಯಲ್ಲಿ ಆತ್ಮಿಕರಲ್ಲದವರು, ಆತ್ಮಿಕರು ಇದ್ದಾರೆ ಬಹಳಷ್ಟು ಜನ. ಅವರು ಹೊರಗಿನ ಭಾವಕ್ಕೆ ಆತ್ಮಿಕರಾಗಿ ಒಳ್ಳೆಯವರಾಗಿ ತೋರುವಂತವರು ಬಹಳಷ್ಟು ಜನ ಇದ್ದಾರೆ. ಆದರೆ ಉಪದೇಶ ಅವರಿಗೆ ಬೇಡವಾಗಿದೆ. ಕೇವಲ ಆ ಭಾನುವಾರ ಮಾತ್ರ ಅವರಿಗೆ ಬೇಕು. ಕ್ರಿಸ್ತನನ್ನ ತಿಳಿಯಬೇಕು. ಒಬ್ಬನೇ ಸತ್ಯದೇವರಾದ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಆ ನಿತ್ಯ ಜೀವವನ್ನ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡದಂಥವನು. ಪ್ರಿಯರೇ, ಇಬ್ರಿಯ ಪತ್ರಿಕೆಗಾರನು ಹೇಳ್ತಾನೆ, ಆತನು ಹೇಳುವಂಥದ್ದು 2ನೇ ಅಧ್ಯಾಯ 8 ಮತ್ತು 12ನೇ ವಚನದಲ್ಲಿ ಹೇಳ್ತಾನೆ, ಆತನು ಎಂದಿಗೂ ಬದಲಾಗದವನು ಎಂಬುದಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅಂದು ಇದ್ದಂತೆ ಇವತ್ತು ಇದ್ದಾನೆ. ಹಾಗಾಗಿ ನಾನು ಆರಂಭಿಸಿರುವುದು 3:14 ವಿಷಯ, ವಿಮೋಚನಾ ಕಾಂಡ. ನಾನೇ ಇರುವಾತನು, ನಾನೇ, ನಾನಲ್ಲದೆ ಬೇರೆ ದೇವರಿಲ್ಲ. ಒಬ್ಬನೇ ಸತ್ಯ ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತ ಮಾತುಗಳು ಇವೆ, ಬಹಳ ಅದ್ಭುತವಾದಂತ ಮಾತುಗಳು. ಹಾಗಾಗಿ ನಾವು ಈ ವಿಷಯಗಳನ್ನ ನಾನು ಹೇಳಿದ್ದೆ. ರೋಮ ಪತ್ರಿಕೆ 16ನೇ ಅಧ್ಯಾಯ 25ನೇ ವಚನ, 26ನೇ ವಚನ, 27ನೇ ವಿಷಯ ಮುಂದಿನ ಸಂಚಿಕೆಯಲ್ಲಿ ಮಾತಾಡುತ್ತೇನೆ ಎಂಬುದಾಗಿ ನಾವು ಈಗ ರೋಮ ಪತ್ರಿಕೆ 16ನೇ ಅಧ್ಯಾಯ 25, 26, 27 ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ಪೌಲನು ಅದನ್ನ, ಆ ರಹಸ್ಯವನ್ನ ನಮಗೆ ತಿಳಿಸುವನಾಗಿದ್ದಾನೆ. ಬ್ರದರ್ 25, 26, 27 16ನೇ ಅಧ್ಯಾಯ ರೋಮಾ ಪತ್ರಿಕೆ ಕೊನೆ. ವಾಯ್ಸ್ ಬರ್ತಾ ಇದೆಯಾ? ಬರ್ತಾ ಇದೆ, ಓದಿ. ಈಗ ನಾನು ದೇವ ಜನರಿಗೆ ಒಂದು ಧರ್ಮ ಕಾರ್ಯವನ್ನು ಮಾಡುವವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಯಾಕಂದರೆ ಯೆರೂಸಲೇಮಿನಲ್ಲಿರುವ ದೇವ ಜನರೊಳಗೆ ಬಡವರಿಗೋಸ್ಕರ ಸ್ವಲ್ಪ ಹಣ ಸಹಾಯವನ್ನು ಮಾಡಬೇಕೆಂಬುದಾಗಿ ಮೆಗದೋನ್ಯ ಅಖಾಯ ಸೀಮೆಗಳವರು ಇಷ್ಟಪಟ್ಟಿದ್ದಾರೆ. ಇದನ್ನು ಮಾಡುವುದಕ್ಕೆ ಅಲ್ಲದೆ ರೋಮಾ ಪತ್ರಿಕೆ 16:25 ಓಕೆ 16 ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗೆ ಅನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೆನ್. ಈ ವಾಕ್ಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿ ನೋಡುವ ಅಂತ ವಿಷಯವನ್ನು ನೋಡುವಾಗ, ಪೌಲನು ತನ್ನ ಪತ್ರಿಕೆಯಲ್ಲಿ, ರೋಮ ಸಭೆಗೆ ಬರೆಯಲ್ಪಟ್ಟಂತ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ
ರಹಸ್ಯವನ್ನ ದೈವತ್ವದ ರಹಸ್ಯವನ್ನ ಆತನು ತಿಳಿಸುವನಾಗಿದ್ದಾನೆ. ಭಾಗವಾಗಿ ಓದಿರಿ. ಈ ಮರ್ಮವು ಯೇಸು ಕ್ರಿಸ್ತನ ವಿಷಯವಾದ ಅನಾದಿ ಕಾಲದಿಂದ ಅಲ್ಲಿ ಬರೆಯಲ್ಪಟ್ಟಂತ ಮಾತು ನೋಡ್ರಿ. 25ನೇ ವಚನಕ್ಕೆ ಬಂದಾಗ ನೋಡುವಾಗ ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಬೇರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ತನ್ನ ದೇವರ ವಿಷಯವನ್ನ ಹೇಳುತ್ತಾನೆ. ಅನಾದಿಯಿಂದ ಗುಪ್ತವಾಗಿದ್ದ ಮರ್ಮವು ಯೇಸು ಕ್ರಿಸ್ತನ ವಿಷಯವಾಗಿ ಅನಾದಿಯಿಂದ ಗುಪ್ತವಾಗಿತ್ತು. ಹಳ ಒಡಂಬಡಿಕೆಯಲ್ಲಿ ಈ ತಂದೆ, ಮಗ, ಪರಿಶುದ್ಧ ಆತ್ಮ, ಯಾಹುವೆ 150ನೇ ಕೀರ್ತನೆಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಾಹುವಿಗೆ ಸ್ತೋತ್ರ. ಯಾಹು ಯೇಸು ಮತ್ತು ಪರಿಶುದ್ಧ ಆತ್ಮ ತ್ರೇಕತ್ವದಲ್ಲಿ ಇರುವಂತ ಒಬ್ಬರೇ ಒಬ್ಬ ದೇವರು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಈ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರೇರೆ. ಯಾಹುವೆ ಆದಿಕಾಂಡ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಎಲ್ಲ ಸಂಗತಿಗಳು ನಾವು ಹೇಳ್ತೇವೆ. ಯೆಹೋವನಿಗೆ ಯಾಹುವೆ ಎಂದು ಅವರು ಕರೆಯುತ್ತಿದ್ದರು ಈ ಪ್ರೇರೆ. ಹಾಗಾಗಿ ಯೇಸುವಿನ ವಿಷಯವು ಅನಾದಿಯಿಂದ ಗುಪ್ತವಾಗಿತ್ತು. ಅದರ ಕುರಿತು ಪೌಲನು ಹೇಳುತ್ತಾನೆ. ಯಾವಾಗಿಂದ ಗೊತ್ತಾ ಎಂಬುದಾಗಿ ನೋಡುವಾಗ 1ನೇ ಕೊರಿಂಥಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಆ ಸಂಗತಿಗಳನ್ನ ಬರೆದಿಟ್ಟಿದ್ದಾನೆ. ಪ್ರಿಯರೇ, 1 ಕೊರಿಂಥಿ 2ನೇ ಅಧ್ಯಾಯ 7ನೇ ವಚನ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿದ, ಇದುವರೆಗೆ ಮರೆಮಾಡಿದ ಜ್ಞಾನವೇ. ಥ್ಯಾಂಕ್ ಯು ಬ್ರದರ್. ಈ ವಾಕ್ಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ಗುಪ್ತವಾಗಿದ್ದ ಜ್ಞಾನವನ್ನು, ಆ ಗುಪ್ತವಾಗಿರುವ ಸಂಗತಿಯನ್ನು ಯಾವಾಗ ನೇಮಿಸಿದನಂತೆ? ಲೋಕದ ಉತ್ಪತ್ತಿಯ ಮೊದಲೇ. ಈ ಲೋಕವನ್ನ ಉಂಟಾಗುವ ಮೊದಲೇ ಅದು ಕ್ರಿಸ್ತನಲ್ಲಿ ಇತ್ತು ಪ್ರಿಯರೇ. ಲೋಕ ಉತ್ಪತ್ತಿಯ ಮೊದಲೇ, ಅಂದರೆ ಇದು ಮರೆಯಾಗಿಡಲ್ಪಟ್ಟಿದೆ. ಕ್ರಿಸ್ತನ ಕುರಿತಾದ ಜ್ಞಾನ ಗ್ರಂಥಗಳಲ್ಲಿ ಇರುವುದೇ ಹಳ ಒಡಂಬಡಿಕೆಯ ನಿಜವಾದ ಗ್ರಂಥವೆಂದು ಹಳ ಒಡಂಬಡಿಕೆಯ ಅದನ್ನ ಮರೆಯಾಗಿ, ಅಂದರೆ ಕ್ರಿಸ್ತನ ಕುರಿತು ಅದು ಏನಾಗಿತ್ತು? ಮರ್ಮವಾಗಿತ್ತು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ವಿಷಯದ ಮರ್ಮವು ಅದು ಮರೆಯಾಗಿತ್ತು ಪ್ರಿಯರೇ. ಅನಾದಿ ಆತನ ಕುರಿತು ಬರೆದಿದ್ದರೂ, ಕೆಲವೊಂದು ಬರದಿದ್ದರೂ ಅರ್ಥವಾಗುತ್ತಿರಲಿಲ್ಲ. ನಾವು ಸಹಿತ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನ ಕೆಲವು ಕೀರ್ತನೆಗಳಲ್ಲಿ ಮತ್ತು ವಿಮೋಚನ ಕಾಂಡ 17ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನು ನಿಮ್ಮ ಪಿತೃಗಳ ಸಂಗಡ ಆ ಬಂಡೆಯ ಮೇಲೆ ಎದುರು ನಿಂತುಕೊಳ್ಳುವೆನು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಹೊಸ ಒಡಂಬಡಿಕೆಯಲ್ಲಿ ಗಲ್ಗೊತ್ತಾ ಬೆಟ್ಟದಲ್ಲಿ ಕಾಣಿಸಿಕೊಂಡನು. ಆತನು ನಮ್ಮ ಪೂರ್ವಿಕರ ಸಂಗಡ ಮತ್ತು ಮಹಾಯಾಜಕರು ಪಿತೃಗಳ ಸಂಗಡ ಆತನು ಶಿಲುಬೆಗೆ ಹಾಕಲ್ಪಟ್ಟನು ಪ್ರಿಯರೇ. ಅಲ್ಲಿ ನೆನಪು ಮಾಡಿಕೊಳ್ಳುತ್ತಾನೆ. ವಿಮೋಚನ ಕಾಂಡ 17ನೇ ಅಧ್ಯಾಯ 5ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಆ ಬಂಡೆಯ ಮೇಲೆ ನಿಂತುಕೊಳ್ಳುತ್ತೇನೆ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನೆನಪು ಮಾಡುತ್ತಾನೆ. ವಿಮೋಚನ ಕಾಂಡ 17:5 ನೀವು ಮನೆಯಲ್ಲಿ ಓದಿಕೊಳ್ಳಬಹುದು ಪ್ರಿಯರೇ. ಅದಲ್ಲದ ಸಂಗತಿಗಳು ನಾವು ಜ್ಞಾನೋಕ್ತಿಯಲ್ಲೂ ಸಹ ನೋಡುವರಾಗಿದ್ದೇವೆ. ನಾವು ಜ್ಞಾನೋಕ್ತಿ 30ನೇ ಜ್ಞಾನೋಕ್ತಿ 4ನೇ ವಚನದಿಂದ ಓದಿಕೊಳ್ಳೋಣ. 30ನೇ ಜ್ಞಾನೋಕ್ತಿ, ಕೀರ್ತನೆ ಪ್ರಸಂಗಿ ಅಲ್ಲಿದೆ. ಜ್ಞಾನೋಕ್ತಿ 30 ಜ್ಞಾನೋಕ್ತಿ ವಚನದಿಂದ ಆದ್ರೂ ಓದ್ರಿ. ಜ್ಞಾನೋಕ್ತಿ 33, ಜ್ಞಾನೋಕ್ತಿ 30ನೇ ಜ್ಞಾನೋಕ್ತಿ 3ನೇ ವಚನ 4, 5, 6 ಓದಿ. ನಾನು ಜ್ಞಾನವನ್ನು ಪಡೆದುಕೊಂಡಿಲ್ಲ, ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ. ಆಕಾಶಕ್ಕೆ ಏರಿ ಇಳಿದಿರುವವನಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು? ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸಿರುವವರು ಯಾರು? ಅವನ ಹೆಸರೇನು? ಅವನ ಮಗನ ಹೆಸರೇನು? ನೀನು ಬಲ್ಲವನು. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ
ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ಥ್ಯಾಂಕ್ ಯು. ದೇವ್ರ ಸ್ತೋತ್ರವಾಗಲಿ ಬ್ರದರ್. ಥ್ಯಾಂಕ್ ಯು. ಬಹಳ ಸೊಗಸಾದಂತ ಮಾತುಗಳು, ಇಲ್ಲಿ ಅಘೋರಣ ಮಾತುಗಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 30ನೇ ಜ್ಞಾನೋಕ್ತಿಯಲ್ಲಿ ಆಕಾಶಕ್ಕೆ ಏರಿ ಇಳಿದವರು ಯಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿದವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿದವರು ಯಾರು? ಭೂಮಿಯ ಎಲ್ಲೆಯನ್ನು ಸ್ಥಾಪಿಸಿದವರು ಯಾರು? ಅವನ ಹೆಸರೇನು? ಅವನ ಮಗನ ಹೆಸರೇನು? ನೀವೇನು ಬಲ್ಲಿರಾ? ಪ್ರಿಯರೇ, ಇದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಬರೆಯಲ್ಪಟ್ಟಂತ ಮಾತು. ದೇವಜನರಿಗೆ ತಿಳಿಯ ಒಡಂಬಡಿಕೆಯಲ್ಲಿ ನಾವು ಬಹಳ ಭಾಗ್ಯವಂತರು, ಸಭೆಗೆ ಯೋಗ್ಯರಾಗಿ ನಡೆದುಕೊಳ್ಳುವಂತವರು ನಾವು ಬಹಳ ಭಾಗ್ಯವಂತರು. ಇದು ದೇವರು ನಮ್ಮ ಕೈಗೆ ಈ ಜೀವಿತ ಕಾಲದಲ್ಲಿ, ಆತನ ಶ್ವಾಸದ ಜೀವಿತ ಕಾಲದಲ್ಲಿ ಆತನ ವಾಕ್ಯ ಉಪದೇಶ ನಮ್ಮ ಕೈಲಿ ಹಿಡಿಯುವುದು ದೊಡ್ಡ ಭಾಗ್ಯ ಪ್ರಿಯರೇ. ಇದು ಎಲ್ಲರಿಗೂ ಇಲ್ಲ. ಈ ತಲೆಮಾರು ಯಾರೆಲ್ಲ ಈ ಭಾಗ್ಯವನ್ನ ಹಿಡಿತಾರೋ ಅದು ಬಹಳ ಶ್ರೇಷ್ಠವಾದಂತಹ ಕಾರ್ಯಗಳು ಪ್ರಿಯರೇ. ನಿನ್ನ ಧರ್ಮಶಾಸ್ತ್ರವು ಪರಲೋಕದಲ್ಲೇ ಸ್ಥಾಪಿಸಲ್ಪಟ್ಟಿದೆ ಎಂಬ ಮಾತು 119ನೇ ಕೀರ್ತನೆ 89ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನಂತೂ ಬಹಳ ಭಾಗ್ಯವಂತನು. ಯಾಕಂದ್ರೆ ನಾನು ವಿಗ್ರಹಗಳ ಮುಂದೆ ಪ್ರಾರ್ಥಿಸುವವನು, ಬೇಡಿಕೊಳ್ಳುವವನು ನಿಜವಾದ ಜೀವ ಸ್ವರೂಪನ ಮುಂದೆ ಬಂದು ನಿಂತು ಆತನ ಉಪದೇಶ ವಾಕ್ಯವನ್ನ ಕೇಳುವಂತವನಾಗಿದ್ದೇನೆ. ಪ್ರಿಯರೇ, ನಾನೆಂತ ಭಾಗ್ಯವನು ಈ ಜೀವಿತದಲ್ಲಿ. ನನ್ನ ಈ ಲೋಕದ ಎಲ್ಲವನ್ನ, ಪೌಲನು ಹೇಳ್ತಾನೆ, ಈ ಲೋಕದ ಎಲ್ಲವನ್ನ ನಾನು ಕಸವನ್ನೆಣಿಸಿಕೊಳ್ಳುತ್ತೇನೆ. ಪ್ರಿಯರೇ, ಕ್ರೈಸ್ತರಾದಂತ ನಾವು ಬಹಳ ಶ್ರೇಷ್ಠರು. ಸೈಮನ್ ಬ್ರದರ್ ಒಂದು ಮಾತನ್ನ ಹೇಳ್ತಾ ಇದ್ರು, ನನಗೆ ಇನ್ನೂ ಜ್ಞಾಪಕ ಇದೆ. ಸುಮಾರು 7 ವರ್ಷಗಳು ಕಳೆದು ಹೋದವು. ಸತ್ತ ಸಿಂಹಕ್ಕಿಂತಲೂ ಈ ಬದುಕಿರುವ ನಾಯಿ ಲೇಸು ಎಂಬುದಾಗಿ. ಯಾಕಂದರೆ ಲೋಕಕ್ಕೆ ತಿಳಿಯಲಾರದಂತಹ ಸಂಗತಿಗಳು ದೇವರು ನಮ್ಮನ್ನು ಆರಿಸಿಕೊಂಡು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ. ಪ್ರೇರೆ, ನಾವೆಂತ ಭಾಗ್ಯವಂತರು. ನಮ್ಮ ಇಂಥ ವಚನಗಳನ್ನ ಕೇಳುವುದಕ್ಕೆ ನಾವು ಎಂತಹ ಪುಣ್ಯ ಮಾಡಿದ್ದೇವೆ. ಆ ತಾಯಿ ನನ್ನ ತಾಯಿ, ನನ್ನ ಮಕ್ಕಳು ದೇವರನ್ನ ಬಿಟ್ಟು ಹೋದಾಗ ಬಹಳ ಕಣ್ಣೀರು ಹಾಕುವರು. ನಮ್ಮ ಮಕ್ಕಳ ಉನ್ನತಿ ಉದ್ಧಾರವನ್ನ ನೋಡದೆ ಹೋದಾಗ ಅವಳು ಬಹಳ ನೊಂದು ಬೆಂದು ಹೋದರು. ಪ್ರೇರೆ 91ನೇ ಕೀರ್ತನೆ 14, 15, 16ನೇ ವಚನ, ಆ ವಚನದಲ್ಲಿ ಮಾತಾಡುವಂತ ಮಾತು ಯಾವುದು ಎಂಬುದಾಗಿ ನೋಡುವಾಗ, ನನ್ನ ತಾಯಿ ಏನ್ ನೆನೆಸ್ಕೊಂಡ್ರು, ನನ್ನ ಮಕ್ಕಳು ದೇವರನ್ನು ಬಿಟ್ಟು ಲೋಕದಲ್ಲಿ ಸೇರಿದ್ದಾರೆ ಎಂಬ ಯಾತನೆ ದೇವರ ಮುಂದೆ ಹೇಳಿದಾಗ ಆ ಮಗನು ಯಾರು ಗೊತ್ತೇ? ನಾನೇ ಪ್ರಿಯರೇ, ನಾನೇ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಜೀವ ಸ್ವರೂಪನಾದ ದೇವರನ್ನ ನಮ್ಮ ಭಾಗ್ಯ ಜೀವಿತ ನನ್ನ ಕೀರ್ತನೆ 14, 15 ಓದಿ ಯಾರಾದ್ರು. 31ನೇ ಕೀರ್ತನೆ 14, 15. ನಾನಾದರೂ ಯೆಹೋವನೇ ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಓದಿ ಬ್ರದರ್. ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ಯೆಹೋವನೇ, ಮೊರೆ ಇಟ್ಟಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಕು. ದುಷ್ಟರಿಗೆ ಆಶಾಭಂಗವಾಗಲಿ, ಅವರು ಸ್ತಬ್ಧವಾಗಿ ಪಾತಾಳಕ್ಕೆ ಬೀಳಲಿ. ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರಿಗೆ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ಆಶ್ರಯಕ್ಕೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು. ಸಾಕು ಬ್ರದರ್, ಸಾಕು. ಇಲ್ಲಿ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನ ರಕ್ಷಿಸುತ್ತೇನೆ. ನಂಬರ್ 1. 2ನೇದು, ನನ್ನ ನಾಮವನ್ನು ಅರಿತಿರುವವರಾಗಿದ್ದರಿಂದ ಅವನನ್ನು ಉದ್ಧರಿಸುತ್ತೇನೆ. ನಂಬರ್ 2, ಅವನು ನನಗೆ ಮೊರೆ ಇಡುವಾಗ ಅವನಿಗೆ
ಸದುತ್ತರವನ್ನು ದಯಪಾಲಿಸುತ್ತೇನೆ. ನಾನು ಪ್ರಾರ್ಥಿಸುವಾಗಲೆಲ್ಲ ಪ್ರೇಯರೇ, ನಾವು ಮುಂಜಾನೆ ಎದ್ದು, ನಾವು ಸ್ಟೀವನ್ಸನ್ ಬ್ರದರ್, ಎಲನ್ ಸಿಸ್ಟರ್, ಇವರೆಲ್ಲರೂ ಮುಂಜಾನೆ ಎದ್ದು ಕರ್ತನ ಸನ್ನಿಧಾನಕ್ಕೆ ನಾವು 5 ಗಂಟೆಗೆ ಬರುತ್ತೇವೆ. ಇವೆಲ್ಲವೂ ನಮಗೆ ಅನುಕೂಲಕರವಾದದ್ದು ಪ್ರಿಯರೇ. ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನು ತಪ್ಪಿಸಿ ಘನಪಡಿಸುತ್ತೇನೆ. ಅಪಾಯದಿಂದ, ಮರಣದಿಂದ, ಕಷ್ಟಗಳಿಂದ, ಅವಮಾನ, ನಿಂದೆಗಳಿಂದ, ವ್ಯಾಧಿಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವಂಥವನು ನಾನೇ ಪ್ರಿಯರೇ. ಇದು ಯಾರಿಗೆ ಬರೆದಿದ್ದು? ನನಗೆ ಬರೆದಿದ್ದು. ಇದನ್ನು ಅನುಭವಿಸುವ ಶಕ್ತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಅದು ಎಂತಹ ಭಾಗ್ಯ ಪ್ರಿಯರೇ, ನನ್ನ ವಿಶೇಷವಾದ ರಕ್ಷಣೆ ಪ್ರಿಯರೇ. ತಂದೆಯಾದ ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಡದೇ ಇದ್ದರೆ, ಆ ಮರಣದ ಶಿಲುಬೆಯಲ್ಲಿ ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗದಿದ್ದರೆ ನನಗೆಲ್ಲೂ ರಕ್ಷಣೆ ಇತ್ತು ಪ್ರಿಯರೇ. ಪ್ರಿಯರೇ, ದೇವರ ವಾಕ್ಯ ಅದು ಶ್ರೇಷ್ಠವಾದದ್ದು, ಇಬಾಯಿ ಕತ್ತಿಗೆ ಸಮವಾದದ್ದು. ಕೀಲು ಮಜ್ಜೆಗಳನ್ನು ತೂರಿಕೊಂಡು ಮನಸ್ಸಿನ ಆಲೋಚನೆಯನ್ನ ಕತ್ತರಿಸುವಂತಹದ್ದು ಪ್ರಿಯರೇ. ಬಹಳ ಸುಂದರವಾದಂತ ಮಾತುಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಇದು ಹಳೆಯ ಒಡಂಬಡಿಕೆ ಜನರಿಗೆ ಗೊತ್ತಾಗದೆ ಹೋಯಿತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಬಹಳ ಭಾಗ್ಯವಂತರು ಪ್ರಿಯರೇ. ಪ್ರಿಯರೇ, ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟಂತ ಮಾತು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಂದು ನಿಮಿಷ. ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಆ ಮಾತು ಪ್ರಿಯರೇ, ದೇವರು ಭೂಮಿಯ ಉನ್ನತ ಮತ್ತು ಅಗಾಧಗಳಿಗೆ ಹೋಗುವನಾಗಿದ್ದಾನೆ, ಆದರೆ ಆತನನ್ನು ಹಿಂಬಾಲಿಸಿಕೊಂಡು ಹೋಗುವ ಮಾನವನಿಗೆ ಆಗುವುದಿಲ್ಲೆಂದು ಇಲ್ಲಿ ವಿವರಿಸುತ್ತದೆ. ಜ್ಞಾನೋಕ್ತಿ, ನಾನು 30ನೇ ಜ್ಞಾನೋಕ್ತಿ 3-4ನೇ ವಚನದಲ್ಲಿ ಗಾಳಿಯ ಮೇಲೆ ಅವನಿಗಿರುವ ಅಮೋಘವಾದ ಅಧಿಕಾರ ಅದು ಆತನ ಕೈಯಲ್ಲಿದೆ ಪ್ರಿಯರೇ. ಆತನು ಆಜ್ಞೆ ಮಾಡುವುದಾದರೆ, ರೆಸನಾಲ್ಡ್ ಸಾಲಮನ್ ನಮಗೆ ಒಬ್ಬೊಮ್ಮೆ ಹೇಳ್ತಿದ್ರು, ಅವರ ಆ ಒಂದು ಪ್ರದೇಶದಲ್ಲಿ ಕಾಡು ಹುಲಿ ಚಿರತೆಗಳಿತ್ತು. ಅವರ ತಂದೆ ಅವರ ಜೊತೆಯಲ್ಲಿ ಹೋಗುವಾಗ ಆ ತಂದೆ ಗಾಡಿಯಲ್ಲಿ ಅವರು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಹುಲಿ ಒಂದು ಅಡ್ಡ ಬಂತು ಅಂತೇಳಿ ಅವರ ತಂದೆ ಹೇಳಿದ ಮಾತು ನನಗೆ ಇನ್ನೂ ಜ್ಞಾಪಕ ಇದೆ. ಸುಮ್ಮನೆ ಹೋಗು, ದೇವರು ನಿನಗೆ ನಮ್ಮ ಮೇಲೆ ಆಕ್ರಮಣ ಮಾಡುವುದಕ್ಕೆ ಅನುಮತಿ ಕೊಟ್ಟಿದ್ದಾನೋ ಎಂಬುದಾಗಿ. ಪ್ರಿಯರೇ, ಆತನು ಅನುಮತಿಸದೆ ಈ ಲೋಕದ ಯಾತ್ರೆ ನಾವಾಗಲಿ ನೀವಾಗಲಿ ನಾವು ಮುಗಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ಈ ಲೋಕದ ಯಾತ್ರೆ ಜೀವಿತ ಆತನ ಕೈಯಲ್ಲಿದೆ. ಜ್ಞಾನಕ್ಕೆ ಮತ್ತು ಮರಣ ಆತನ ಕೈಯಲ್ಲಿದೆ ಎಂಬುದಾಗಿ ಪ್ರಿಯರೇ. ಆತನು ನಮ್ಮನ್ನು ಗಮನಿಸುತ್ತಾನೆ. 139ನೇ ಕೀರ್ತನೆ 1ನೇ ವಚನದಿಂದ 10ನೇ ವಚನವರೆಗೂ ಆತನು ನಮಗೆ ತಿಳಿಸುವನಾಗಿದ್ದಾನೆ. ಎರಡನೆಯ ಗುರಿತು ನಾನು ಹೇಳ್ತಾ ಇದ್ದೇನೆ. ಜ್ಞಾನೋಕ್ತಿ ಏನೆಂಬುದಾಗಿ ನಾವು ನೋಡಿದ್ದೇವೆ. ಮೂರನೆಯದು ಅಗಾಧ, ಆಕಾಶದ ಮೇಲೆ ಅಥವಾ ಭೂಮಿಯ ಕೆಳಗಿರುವ ಸಮುದ್ರದ ನೀರನ್ನು ನಿಯಂತ್ರಿಸುವ ಆತನ ಶಕ್ತಿ ಅದು ತಿಳಿಸುತ್ತದೆ ಪ್ರಿಯರೇ. ಪ್ರಿಯರೇ, ಸಮುದ್ರಕ್ಕೆ ಎಲ್ಲೆ ಮನುಷ್ಯನಿಂದ ಹಾಕುವುದಕ್ಕೆ ಸಾಧ್ಯವಿದೆಯಾ? ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ಒಡನೆಲವನ್ನು ನೀರನ್ನು ಬೇರೆ ಬೇರೆ ಮಾಡಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಇದಾದ ನಂತರ ಭೂಮಿಯ ಎಲ್ಲೆಯನ್ನು ಆತನು ಸ್ಥಾಪಿಸುವ ಬಗ್ಗೆ ತಿಳಿಸಲಾಗಿದೆ ಪ್ರಿಯರೇ. ಆತನ ಹೆಸರು ಮತ್ತು ಆತನ ಮಗನ ಹೆಸರೇನು? ಇಲ್ಲಿ ಆಲೋಚನೆ ಎಂದರೆ ಆತನು ನಿಗೂಢನಾದವನು. ಆತನಿಗೆ ರೂಪವಿಲ್ಲ ಪ್ರಿಯರೇ. ಆತನ ನೋಡುವುದಕ್ಕೆ ಅಸಾಧ್ಯವಾಗಿದೆ. ನಾನು ಮುಂದಿನ ಸಂಚಿಕೆ ನಾನು ತಿಳಿಸುವನಾಗಿದ್ದೇನೆ ಪ್ರಿಯರೇ. ಬಹಳ ವಿಷಯವಾಗಿದೆ. ಆತನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುವುದು ಅಸಾಧ್ಯ, ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಆತನೇ ತನ್ನ ಸ್ವರೂಪ, ತನ್ನ ಕಾರ್ಯಗಳನ್ನ ತಾನು ಮೆಚ್ಚಿದವರಿಗೆ ಆತನು ತಿಳಿಸಿಕೊಡಬೇಕು. ಯಾವ ಜ್ಞಾನಿಗಳಿಲ್ಲ. ನಾವು ಯೂಟ್ಯೂಬ್ಗಳಲ್ಲಿ ನೋಡುತ್ತೇವೆ ಆ ರಾಮುಲು ಎಂಬುದಾಗಿ. ಕ್ರಿಸ್ತನ ಸಭೆಯವರು ಉಪದೇಶದಲ್ಲಿ ಯೇಸು ಕ್ರಿಸ್ತನೇ ದೇವರಲ್ಲ, ಯೇಸು ಕ್ರಿಸ್ತನ ಮಗನು ತಂದೆಯಾದ ದೇವರನ್ನ ಗುರುತಿಸುವಂತವರು ಎಂಬುದಾಗಿ ಹೇಳುತ್ತಾ ದೀಕ್ಷಾಸ್ಥಾನ ಕೊಟ್ಟವರನ್ನ ಮತ್ತೆ ತೆಗೆದುಕೊಂಡು ನೀವು ಪರಲೋಕಕ್ಕೆ ಹೋಗಬೇಕಾದರೆ
ನೀವು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಬೇಕೆಂಬುದಾಗಿ ಉಪದೇಶ ಮಾಡುವಂತವರು ಕ್ರಿಸ್ತನ ಸಭೆಯವರು ನಮ್ಮ ಮಧ್ಯೆ ಇದ್ದಾರೆ. ಅವರು ನಮ್ಮ ಊರಿಗೂ ಬಂದಿದ್ದಾರೆ. ರಕ್ಷಣೆ ಹೊಂದಿದಂತ ಅವರ ಜನನ ಮತ್ತೆ ಕರೆದುಕೊಂಡು ಹೋಗಿ ಯೇಸು ಕ್ರಿಸ್ತನ ಆಜ್ಞೆಯನ್ನ ಮೀರಿ ಕ್ರಿಸ್ತನ ಹೆಸರಿನಲ್ಲಿ ಉಪದೇಶ ಮಾಡುವ ದೀಕ್ಷಾಸ್ಥಾನ ಕೊಡುವವರಾಗಿದ್ದಾರೆ. ಇಡೀ ಸತ್ಯವೇದದಲ್ಲಿ ಒಂದೇ ಒಂದು ತಂದೆ ಮಗ ಪರಿಶುದ್ಧ ಆತ್ಮನಿಂದ ದೀಕ್ಷಾಸ್ಥಾನ ಮಾಡಿಸುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ಉತ್ತರ ಏನೆಂದರೆ, ಆತನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಆಗುವುದಿಲ್ಲ. ಆದರೆ ಆತನ ಹೆಸರು ಕರ್ತನು ಯೆಹೋವ, ಆತನ ಮಗನ ಹೆಸರು ಯೇಸು ಕ್ರಿಸ್ತನು ಎಂದು ನಮಗೆ ಗೊತ್ತಾಗುತ್ತದೆ ಎಂಬುದಾಗಿ ಜ್ಞಾನೋಕ್ತಿ 30ನೇ ಅಧ್ಯಾಯ 4-5 ವಚನದಲ್ಲಿ ಪ್ರಿಯರೇ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಗೆ ಈ ಮಗನ ರಹಸ್ಯವು ಮರ್ಮವು ಗುಪ್ತವಾಗಿತ್ತು. ಅವರು ಗ್ರಹಿಸದೆ ಹೋದರು, ಅವರು ರಕ್ಷಣೆ ಇಲ್ಲದೆ ಹೋದರು. ಪ್ರಿಯರೇ, ಒಂದು ದಿನ ಬರುತ್ತೆ, ಯೇಸು ಕ್ರಿಸ್ತನ ತನ್ನ ಆತ್ಮವನ್ನು ಸುರಿಸಿ ಎಲ್ಲರನ್ನ ರಕ್ಷಣೆಯಲ್ಲಿ ನಡೆಸುವಂತ ಸಮಯವನ್ನು ಆತನು ತಕ್ಕ ಕಾಲದಲ್ಲಿ ನೀಡುವನಾಗಿದ್ದಾನೆ. ಪ್ರಿಯರೇ, ಇನ್ನು ಆತನ ವಿಷಯವಾದಂತ ಸಂಗತಿಗಳು ಬಹಳಷ್ಟು ಇದೆ. ನಾನು ಮಾತಾಡುವುದಕ್ಕೆ ಯೋಗ್ಯನಲ್ಲ. ನಿಮ್ಮ ಮಧ್ಯೆ ಈ ತೊದಲು ನುಡಿಯಿಂದ ತೊದಲು ಮಾತುಗಳಿಂದ ನನ್ನ ಜೀವಿತದ ಅನುಭವವನ್ನು ಸೇರಿಸಿ ನಿಮ್ಮೊಟ್ಟಿಗೆ ಮಾತಾಡುತ್ತಿದ್ದೇನೆ. ದೇವರು ನನಗೆ ಬಹಳ ಕೃಪೆಯನ್ನು ಕೊಟ್ಟು ನಡೆಸಿದ್ದಾನೆ ಪ್ರಿಯರೇ. ನನ್ನ ಈ ಜೀವಿತದ ಕೊನೆಯ ಜೀವಿತ ಕಾಲದಲ್ಲಿ ನಿಮ್ಮೊಟ್ಟಿಗೆ ನಾನು ಇಂತಹ ಒಂದು ಸಂದೇಶವನ್ನ ಹೇಳುವುದಕ್ಕೆ ಯೋಗ್ಯನಲ್ಲ. ಅದು ದೇವರು ಸೈಮನ್ ಬ್ರದರ್ ಮುಖಾಂತರವಾಗಿ ಕೆಲವು ಉಪದೇಶಗಳನ್ನ ಆ ನಿಜವಾದ ಒಬ್ಬನೇ ಸತ್ಯದೇವರಾದ ಯೇಸು ಕ್ರಿಸ್ತನನ್ನ ತಿಳಿಪಡಿಸುವಂತ ಒಂದು ಕಾರ್ಯಕ್ಕೆ ನಾನು ಬಂದಿದ್ದೇನೆ. ಇನ್ನು ಮುಂದಿನ ವಿಷಯದಲ್ಲಿ ಇಬ್ರಿಯ 1ನೇ ಅಧ್ಯಾಯ 3ನೇ ವಚನ, ಆ ತತ್ವದ ಮೂರ್ತಿ ಯಾರು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಮೋಶನ ಕಾಂಡದಲ್ಲಿ ಹೇಳಲ್ಪಟ್ಟಂತ 33ನೇ ಅಧ್ಯಾಯ 18ನೇ ವಚನದಲ್ಲಿ ಮೋಶೆ ಹೇಳ್ತಾನೆ, ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ. ಅಲ್ಲಿ ನಡೆಯುವಂತ ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಈ ವಾಕ್ಯವನ್ನ ಕೊಡುವುದಕ್ಕೆ ನನಗೆ ಅವಕಾಶ ಕೊಟ್ಟಂತ CBFCಗೂ ಸೈಮನ್ ಬ್ರದರ್ಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಂದಿಸ್ತಾ ನಿಮ್ಮೆಲ್ಲರಿಗೂ ಕರ್ತನ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ.